ಬೆಂಗಳೂರಿನ ಪಾಟ್ರಿ ಟೌನ್ನಲ್ಲಿದೆ ಈ ಕ್ಲಾರೆನ್ಸ್ ಅನ್ನೋ ಸ್ಕೂಲ್. ಇವತ್ತು ಕ್ಲಾರೆನ್ಸ್ ಶಾಲೆಗೆ ಶಿಕ್ಷಣ ಅಧಿಕಾರಿಗಳು ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಪಾಟ್ರಿ ಟೌನ್ನಲ್ಲಿ ಕ್ಲಾರೆನ್ಸ್ ಅನ್ನೋ ಒಂದು ಶಾಲೆ ಇದೆ. ಈ ಶಾಲೆಯಲ್ಲಿ ಬೈಬಲ್ ಕಡ್ಡಾಯ ಅನ್ನೋ ಆರೋಪ ಇದೆ. ಹಾಗಾಗಿ ಇವತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಇವತ್ತು ಶಿಕ್ಷಣ ಸಚಿವರನ್ನ ಭೇಟಿ ಮಾಡ್ತಾರೆ ಸಂಘಟನೆಗಳು ಕೂಡ. ಶಾಲೆಯ ಆಡಳಿತ ಮಂಡಳಿ ತಪ್ಪು ಮಾಡಿದರೆ ಕ್ರಮ ತೆಗೆದುಕೊಳ್ತೀವಿ. ನ್ಯೂಸ್ 18 ಕನ್ನಡಕ್ಕೆ ಶಿಕ್ಷಣ ಸಚಿವ BC ನಾಗೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಸ್ಕೂಲ್ನಲ್ಲಿ ಬೆಂಗಳೂರಿನ ರಿಚರ್ಡ್ ಟೌನ್ ಅಲ್ಲಿರುವಂತಹ ಕ್ಲಾರೆನ್ಸ್ ಹೈಸ್ಕೂಲ್ ಅಲ್ಲಿ ಪ್ರವೇಶ ಪಡೆಯುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಬೈಬಲ್ ಓದುವಂಥದ್ದು, ಬೈಬಲ್ ಕ್ಯಾರಿ ಮಾಡುವಂಥದ್ದು, ಬೈಬಲ್ ಅಧ್ಯಯನ ಮಾಡುವಂಥದ್ದು ಇವತ್ತು ಕಡ್ಡಾಯವಾಗಿ ಬಲವಂತವಾಗಿ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಇದೆ. ಇದು ಆರ್ಟಿಕಲ್ 25ರ ಉಲ್ಲಂಘನೆ, ಅದರ ದುರುಪಯೋಗ ಇದೆ. ಅಷ್ಟೇ ಅಲ್ಲ, ಮಕ್ಕಳ ಸಂರಕ್ಷಣಾ ಅಧಿನಿಯಮ 2005ರ ಉಲ್ಲಂಘನೆ ಇದೆ. ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಇದೆ. ಯಾವುದೇ ಧಾರ್ಮಿಕ ಆಚರಣೆಗಳನ್ನ, ನಂಬಿಕೆಗಳನ್ನ ಕ್ರೈಸ್ತೇತರ ವಿದ್ಯಾರ್ಥಿಗಳ ಮೇಲೆ ಹೇರುವಂತದ್ದು ಇದು ಆ ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ಮಾಡಿದಂತ ಅನ್ಯಾಯ, ಆಘಾತ ಇದೆ. ಮತ್ತು ಕರ್ನಾಟಕ ಶಿಕ್ಷಣ ಕಾಯ್ದೆಯ ಒಂದು ಉಲ್ಲಂಘನೆ ಇದೆ, ಇದು ಅಪರಾಧ ಇದೆ. ಹಾಗಾಗಿ ನಾವು ಈ ಕ್ಲಾರೆನ್ಸ್ ಹೈಸ್ಕೂಲ್ನಲ್ಲಿ ಕ್ರೈಸ್ತೇತರ ವಿದ್ಯಾರ್ಥಿಗಳ ಮೇಲೆ ಬಲವಂತವಾಗಿ ಬೈಬಲ್ ಶಿಕ್ಷಣವನ್ನ ನೀಡುವಂಥದ್ದು, ಆ ಡಿಕ್ಲರೇಷನ್ ಅಲ್ಲಿ ಅದರ ಉಲ್ಲೇಖ ಇರುವಂತದ್ದು, ನಾವು ಇದನ್ನು ತೀವ್ರವಾಗಿ ಖಂಡನೆಯನ್ನ ಮಾಡ್ತೇವೆ. ಶಿಕ್ಷಣ ಸಚಿವರಿಗೆ ನಾವು ಕೂಡಲೇ ಇದ್ರ ಬಗ್ಗೆ ಮನವಿಯನ್ನು ಸಲ್ಲಿಸಿ, ದೂರನ್ನು ಸಲ್ಲಿಸಿ, ಈ ರೀತಿ ತಾರತಮ್ಯತೆಯನ್ನ ಮಾಡುವಂತದ್ದನ್ನ ನಾವು ಸರಿಪಡಿಸಬೇಕು ಆಗ್ರಹವನ್ನ ಮಾಡ್ತೇವೆ. ಇಲ್ಲದೆ ಹೋದ್ರೆ ನಾವು ನ್ಯಾಯಾಲಯದಲ್ಲೂ ಸಹ ಇದ್ರ ಬಗ್ಗೆ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ಲಿಕ್ಕಿದ್ದೇವೆ. ಮೋಹನ್ ಗೌಡ್ರು ಹಿಂದೂ ಪರ ಹೋರಾಟಗಾರರು ಈ ಮೂಲಕ ಆಕ್ರೋಶ ಮತ್ತು ಆಗ್ರಹಿಸ್ತಾ ಇದ್ದಾರೆ ಸರ್ಕಾರವನ್ನ. ಮೀನ್ವೈಲ್ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಶಿಕ್ಷಣ ಸಚಿವರಾದಂತಹ BC ನಾಗೇಶ್ ಅವರು ಮಾತಾಡಿದ್ರು. ಇದ್ರ ಬಗ್ಗೆ ಅವ್ರೇನ್ ಮಾತಾಡಿದ್ರು ಬನ್ನಿ ತೋರಿಸ್ತೀನಿ ನೋಡಿ. ಊರಲ್ಲಿ ಕ್ಲಾರೆನ್ಸ್ ಸ್ಕೂಲಲ್ಲಿ ಬೈಬಲ್ ಕಡ್ಡಾಯ ಮಾಡಿರುವಂತ ವಿಚಾರ, ಸೊ ಇದ್ರ ಬಗ್ಗೆ ನೀವೇನ್ ಕ್ರಮ ತೆಗೆದುಕೊಳ್ತೀರಾ? ನೋಡ್ಬಿಟ್ಟು ಅವ್ರು ನಿಜವಾ ಮಾಡಿರೋದು ಸ್ಕೂಲ್ ನಾವು ಕರೆದು ನೋಟಿಸ್ ಕೊಟ್ಟು ಆಮೇಲೆ ಮಾಡ್ಬೇಕಪ್ಪ. ಸರ್ ಅದು ಕಡ್ಡಾಯ ಮಾಡಂಗ್ ಇಲ್ವಲ್ಲ ಸರ್? ಬರಲ್ಲ. ಓಕೆ ಸರ್, ಕಡ್ಡಾಯ ಮಾಡಕ್ ಬರಲ್ಲ. ಸರ್ ಓಕೆ ಸರ್. ಯಾವುದೇ ರಿಲಿಜಿಯಸ್ ಇದನ್ನ ಬೈಬಲ್ ಇಸ್ ಎ ರಿಲಿಜಿಯಸ್ ಡಾಕ್ಯುಮೆಂಟ್. ಸರ್ ಯೇಸುವಿನ ಬಗ್ಗೆ ಕಥೆ ಹೇಳೋದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಬೆಂಗಳೂರಲ್ಲಿ ಕ್ಲಾರೆನ್ಸ್ ಸ್ಕೂಲಲ್ಲಿ ಬೈಬಲ್ ಕಡ್ಡಾಯ ಮಾಡಿರುವಂತ ವಿಚಾರ, ಸೊ ಇದ್ರ ಬಗ್ಗೆ ನೀವೇನ್ ಕ್ರಮ ತೆಗೆದುಕೊಳ್ತೀರಾ? ನೋಡ್ಬಿಟ್ಟು ಅವ್ರು ನಿಜವಾ ಮಾಡಿರೋದು ಸ್ಕೂಲ್ ನಾವು ಕರೆದು ನೋಟಿಸ್ ಕೊಟ್ಟು ಆಮೇಲೆ ಮಾಡ್ಬೇಕಪ್ಪ. ಸರ್ ಅದು ಕಡ್ಡಾಯ ಮಾಡಂಗ್ ಇಲ್ವಲ್ಲ? ಇದು BC ನಾಗೇಶ್ ಅವರ ಮಾತು. ನ್ಯೂಸ್ 18 ಜೊತೆ ಮಾತಾಡ್ತಿರ್ಬೇಕಾದ್ರೆ ಶಾಲೆ ವಿರುದ್ಧದ ಆರೋಪಕ್ಕೆ ಪ್ರಾಂಶುಪಾಲರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರೋಪದ ಅರಿವು ನನಗಿದೆ, ಎಲ್ಲದಕ್ಕೂ ಲಾಯರ್ ಉತ್ತರ ಕೊಡ್ತಾರೆ ಎಂದರು. ಬ್ರೇಕಿಂಗ್ ನ್ಯೂಸ್. ಸ್ಕೂಲ್ನವ್ರು ಇದನ್ನ ಮಾಡಿದಾರಾ ಇಲ್ವಾ ಅಂತ ಹೇಳಲೇ ಇಲ್ಲ. ಲಾಯರ್ ಉತ್ತರ ಕೊಡ್ತಾರೆ ಅಂತಾರೆ ಪ್ರಾಂಶುಪಾಲರು. ಲಾಯರ್ ಉತ್ತರ ಕೊಡ್ತಾರೆ ಅಂತ ಪ್ರಾಂಶುಪಾಲರ ಮಾತು. ಕ್ಲಾರೆನ್ಸ್ ಶಾಲೆಯ ಪ್ರಾಂಶುಪಾಲ ಜೆರ್ರಿ ಜಾರ್ಜ್ ಅಂತ ಅವರ ಹೆಸರು, ಜೆರ್ರಿ ಜಾರ್ಜ್ ಮ್ಯಾಥ್ಯೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಉಲ್ಲಂಘಿಸಲ್ಲ. 100 ವರ್ಷಗಳಿಂದ ನಾವು ಇಲ್ಲೇ ಇದ್ದೀವಿ. ಸಮಾಜ ನಿರ್ಮಾಣ ಕಾರ್ಯ ಮುಂದುವರಿಸ್ತೀವಿ. ನಿಮ್ಮೆಲ್ಲ ಉತ್ತರಗಳಿಗೆ ನಮ್ಮ ವಕೀಲರು ಉತ್ತರಿಸ್ತಾರೆ. ಲೈವ್ ಕ್ಯಾಮೆರಾ ಎದುರು ಪ್ರತಿಕ್ರಿಯಿಸೋದಕ್ಕೆ ನಕಾರ ಅಂದ್ರೆ ಇಷ್ಟಪಡಲಿಲ್ಲ. ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡೋದಾಗಿ ಮ್ಯಾಥ್ಯೂ ಹೇಳಿಕೆ ಕೊಟ್ಟರು. I want to tell you that we are aware that some people in society are upset about one of the policies of our school. We are a peace-loving and law-abiding school. We have consulted with our advocates in this matter and we will follow their advice in keeping with the law of the land. We will not break the law of the land. That is our affirmation. For 100 years we are here and we will continue to be a
society building school. I'm not commenting on any question. Let our advisors tell us and we will issue a press statement. I'm sorry, no comment on this. You give your questions to me and I will give it to our lawyers. They will prepare a press release and they will. I will issue a press release from our lawyers. ಡಿಫೆನ್ಸ್ ಪ್ಲೇ ಅವರು ಆಡ್ತಿದ್ದಾರೆ. ಕ್ಲಾರೆನ್ಸ್ ಹೈಸ್ಕೂಲ್ಗೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೊಟ್ಟಿದ್ದಾರೆ. ಪುಲಕೇಶಿ ನಗರದ ಪೊಲೀಸ್ ಠಾಣೆಯಿಂದ ಹೈ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಈಗ ಹಿಂದೂ ಪರ ಸಂಘಟನೆಗಳು ಗಲಾಟೆ ಮಾಡ್ತಾರೆ ಅನ್ನೋ ಸಾಧ್ಯತೆ ಇರೋದ್ರಿಂದ ಪೊಲೀಸ್ ಸೆಕ್ಯೂರಿಟಿ ಬಂತು. ಬ್ರೇಕಿಂಗ್ ನ್ಯೂಸ್. ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಗಲಾಟೆ ಆಗ್ಬಿಡ್ಬೋದು ಸಂಭವಿಸುವ ಭೀತಿ ಇರೋದ್ರಿಂದ ಶಾಲೆಗೆ ಭದ್ರತೆ ಕೊಟ್ಟಿದ್ದಾರೆ. ಶಾಲೆ ಮುಂಭಾಗ ಫುಲ್ ಪೊಲೀಸರು ಲೈನ್ ನಿಂತಿದ್ದಾರೆ. ಹೊಯ್ಸಳ ವಾಹನ ಬಂತು. ಹೊರಗಿನವರನ್ನ ಒಳಗೆ ಬಿಡ್ತಾ ಇಲ್ಲ, ಭದ್ರತೆ ಕೊಟ್ಟಿದ್ದಾರೆ ಪೊಲೀಸರು. ಫುಲ್ ಸೆಕ್ಯೂರಿಟಿ ಕ್ಲಾರೆನ್ಸ್ ಶಾಲೆಗೆ. ಏನೇನು ನಡೀತಿದೆ ಅಲ್ಲಿ ಕೇಳೋಣ. ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಆಶಿಕ್. ಕ್ಲಾರೆನ್ಸ್ ಶಾಲೆಯ ಸ್ಥಿತಿ ಹೇಗಿದೆ? ಅಲ್ಲಿರುವಂತಹ ಪ್ರಾಂಶುಪಾಲರು ಅಥವಾ ಇನ್ಯಾರೇ ಆಗಲಿ ಇದ್ರ ಬಗ್ಗೆ ಏನು ಸಮರ್ಥನೆ ಕೊಡ್ತಿದ್ದಾರೆ? ಏನಾಗ್ತಿದೆ ಡೆವಲಪ್ಮೆಂಟ್ಸ್? ಹೌದು ಹರೀಶ್ ನಾಗರಾಜ್, ಇದೀಗ ಏನು ಹಿಂದೂ ಪರ ಸಂಘಟನೆಗಳು ಬೆಂಗಳೂರಿನ ಪಾಟ್ರಿ ಟೌನ್ ನಲ್ಲಿರುವಂತಹ ಕ್ಲಾರೆನ್ಸ್ ಹೈಸ್ಕೂಲ್ನಲ್ಲಿ ಬೈಬಲ್ ಕಡ್ಡಾಯವಾಗಿ ಸಿಲೆಬಸ್ ನಲ್ಲಿ ಸೇರಿಸಲಾಗ್ತಿದೆ. ಅಲ್ಲಿ ಸೇರುವಂತಹ ಕ್ರಿಶ್ಚಿಯನ್ ಏತರ ಅಂದ್ರೆ ಕ್ರಿಶ್ಚಿಯನ್ ಅಲ್ಲದೆ ಇರುವಂತಹ ಇತರೆ ಧರ್ಮದ ಮಕ್ಕಳಿಗೂ ಕೂಡ ಬೈಬಲ್ ಪಾಠ ಅಂದ್ರೆ ಕಲಿಯೋದು ಕಡ್ಡಾಯ ಈಗಾಗಲೇ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಹಿಂದೂ ಜನಜಾಗೃತಿ ವೇದಿಕೆ ಇದೀಗ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಇದ್ರ ಬಗ್ಗೆ ಆ ಶಾಲೆಯ ಗಮನಕ್ಕೆ ತಂದಿದ್ರು ಕೂಡ ಮತ್ತೆ ಇದ್ರ ಬಗ್ಗೆ ಶಿಕ್ಷಣ ಸಚಿವರಿಗೆ ಸ್ವತಃ ಹಿಂದೂ ಜನಜಾಗೃತಿ ಒಂದು ಮನವಿಯನ್ನ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನ ಶಿಕ್ಷಣ ಇಲಾಖೆ ಆಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ತೆಗೆದುಕೊಂಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಹಿಂದೂ ಪರ ಸಂಘಟನೆಗಳು ಶಾಲೆಗೆ ಒಂದು ಮುತ್ತಿಗೆ ಹಾಕುವಂತಹ ಸಾಧ್ಯತೆಗಳು ಇರಬಹುದು ಅನ್ನುವಂತ ನಿಟ್ಟಿನಲ್ಲಿ ಶಾಲೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಒದಗಿಸಿರುವಂತದ್ದು. ಅಂದ್ರೆ ಈಗಾಗಲೇ ಸ್ಥಳೀಯ ಪೊಲೀಸ್ ಠಾಣೆ ಆಗಿರುವಂತಹ ಏನು ಪುಲಕೇಶಿ ನಗರ ಪೊಲೀಸರನ್ನ ಅಲ್ಲಿ ಶಾಲೆಯಲ್ಲಿ ನಿಯೋಜನೆ ಮಾಡಿರುವಂತದ್ದು, ಬೇಕಾಗಿರುವಂತಹ ಕ್ರಮಗಳನ್ನ ತೆಗೆದುಕೊಂಡಿರುವಂತದ್ದು. ಈಗಾಗಲೇ PUC ಎಕ್ಸಾಮ್ ಕೂಡ ನಡೀತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಏನಾದ್ರೂ ಒಂದು ಅಹಿತಕರ ಘಟನೆ ಶಾಲೆಗೆ ಸಂಬಂಧಪಟ್ಟ ಹಾಗೆ ಅದು ರಾಜ್ಯದಲ್ಲಿ ಯಾವುದೇ ಶಾಲೆ ಆಗಿರಲಿ ಶಾಲೆಗೆ ಸಂಬಂಧಪಟ್ಟಂಗೆ ನಡೆದ್ರೆ ಅದು ಬೇರೆ ರೀತಿಯಲ್ಲಿ ಪರಿಣಾಮ ಬೀರಬಹುದು ಅನ್ನುವಂತ ಒಂದು ಲೆಕ್ಕಾಚಾರದ ಮೇಲೆ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಸ್ವತಃ ಇನ್ಸ್ಪೆಕ್ಟರ್ ಅವರೇ ಬೆಳಿಗ್ಗೆ ಬಂದು ಒಂದು ರೌಂಡ್ಸ್ ಕೂಡ ಪುಲಕೇಶಿ ನಗರದ ಇನ್ಸ್ಪೆಕ್ಟರ್ ಅವರು ಬಂದು ಆ ಪರಿಸ್ಥಿತಿಯ ಒಂದು ಅವಲೋಕನವನ್ನು ಕೂಡ ಮಾಡ್ಕೊಂಡು ಹೋದ್ರು. ಅದರ ಬೆನ್ನಲ್ಲೇ ಅಂದ್ರೆ ಆ ಶಾಲೆಯ ಪ್ರಿನ್ಸಿಪಾಲ್ ಜೆರ್ರಿ ಜಾರ್ಜ್ ಮ್ಯಾಥ್ಯೂಸ್ ಕೂಡ ಬಂದು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಅವರ ಹೇಳಿಕೆಯಲ್ಲಿ ಒಂದಿಷ್ಟು ಗೊಂದಲವನ್ನ ನಾವು ನೋಡಬಹುದು. ಏನು ಹಿಂದೂ ಪರ ಸಂಘಟನೆಗಳು ಆ ಶಾಲೆಯ ಮೇಲೆ ಬೈಬಲ್ ಕಡ್ಡಾಯ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಹೊರಿಸ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆಯನ್ನ ಆ ಶಾಲೆಯ ಪ್ರಿನ್ಸಿಪಾಲ್ ಕೊಟ್ಟಿಲ್ಲ. ಆದ್ರೆ ಅವರ ಆರೋಪ ಏನಿದೆ ಅದಕ್ಕೆ ನಾವು ನಮ್ಮ ಲಾಯರ್ ಮುಖಾಂತರವಾಗಿ ಉತ್ತರವನ್ನ ಕೊಡ್ತೀವಿ. ಈ ನೆಲದ ಕಾನೂನನ್ನ ನಾವು ಮೀರಲ್ಲ, ಈ ನೆಲದ ಕಾನೂನಿನ ಮೂಲಕವೇ ನಾವು ಉತ್ತರವನ್ನ ಕೊಡ್ತೀವಿ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟು ಹೊರಡಿರುವಂತದ್ದು. ಇದೆಲ್ಲ ನೋಡ್ತಿದ್ರೆ ಅಂದ್ರೆ ಈಗಾಗಲೇ ಇದ್ರ ಬಗ್ಗೆ ಅಲ್ಲಿನ ಕೆಲವು ಕ್ರಿಶ್ಚಿಯನ್ ವಿದ್ಯಾರ್ಥಿನಿಯರ ಅಥವಾ ವಿದ್ಯಾರ್ಥಿಗಳ ಪೋಷಕರು ಕೂಡ ನಮ್ಮ ಜೊತೆ ಮಾತನಾಡಿದ್ರು. ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದು ಯಾವ ಸಂದರ್ಭದಲ್ಲಿ ಈ ಶಾಲೆಗೆ ಅಂದ್ರೆ ಕ್ಲಾರೆನ್ಸ್ ಹೈಸ್ಕೂಲ್ಗೆ ಅಡ್ಮಿಷನ್ ಮಾಡಲಾಗುತ್ತೋ ಅದೇ ಸಂದರ್ಭದಲ್ಲಿ ಅವರ ಬೈಲಾದಲ್ಲಿ ಅಂದ್ರೆ ಅವರ ಬ್ರೋಷರ್ ಅಲ್ಲೂ ಕೂಡ ಅವ್ರು ಹೇಳ್ತಾರೆ ಇಲ್ಲಿ ಬೈಬಲ್ ಇರುತ್ತೆ, ಅದಕ್ಕೆ ನಿಮ್ಮ ಒಪ್ಪಿತ ಇದ್ರೆ ಮಾತ್ರ ನಿಮ್ಮ ಮಕ್ಕಳನ್ನ ಇಲ್ಲಿ ತಂದು ಸೇರಿಸಿ ಅನ್ನುವಂತ ಒಂದು ಮಾತನ್ನ ಸ್ವತಃ ಇದೇ ಶಾಲೆಯ ಆಡಳಿತ ಮಂಡಳಿ ಹೇಳುತ್ತೆ. ಅದಕ್ಕೆ ಒಪ್ಪಿಗೆ ಇದ್ರೆ ಮಾತ್ರ ನಮ್ಮ ಮಕ್ಕಳನ್ನ ಅಥವಾ ಬೇರೆ ಧರ್ಮದವರ ಮಕ್ಕಳನ್ನ ಅಲ್ಲಿ ಸೇರಿಸಿದ್ರೆ ಆಯ್ತು, ಒಪ್ಪಿಗೆ ಇಲ್ಲ ಅಂತಂದ್ರೆ ಬೇರೆ ಸ್ಕೂಲ್ ಇದೆ ಅಲ್ಲಿಗೂ ಕಳಿಸಬಹುದು ಅನ್ನುವಂತ ಒಂದು ಅಭಿಪ್ರಾಯವನ್ನ ಆ ಶಾಲೆಯಲ್ಲಿ ಓದುವಂತ ವಿದ್ಯಾರ್ಥಿಗಳ ಪೋಷಕರು ಕೂಡ ನಮಗೆ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ಸದ್ಯಕ್ಕೆ ಈ ವಿಚಾರ ಶಿಕ್ಷಣ ಇಲಾಖೆ ಏನು ಶಿಕ್ಷಣ ಸಚಿವರ ಮುಂದಿರುವಂತದ್ದು. ಅವರು ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ. ಮತ್ತೆ ಈ ಒಂದು ಆ ಬೈಬಲ್ ಅನ್ನ ಸಿಲೆಬಸ್ ನಲ್ಲಿ ಸೇರಿಸೋದಕ್ಕೆ ಯಾವುದೇ ರೀತಿಯಾದಂತಹ ಕಾನೂನುಬದ್ಧವಾಗಿರುವಂತಹ ಒಂದು ಅವಕಾಶ ಇಲ್ಲ. ಸಾರ್ವಜನಿಕ ಶಿಕ್ಷಣ ಇಲಾಖೆ 1ರಿಂದ 8ನೇ ತರಗತಿವರೆಗೂ ಅಥವಾ 7ನೇ ತರಗತಿವರೆಗೂ ಯಾವುದೇ ಸಿಲೆಬಸ್ ಅನ್ನ ಯಾವ ಪಠ್ಯಕ್ರಮವನ್ನ ಕೊಟ್ಟಿರುತ್ತೋ ಅದೇ ರೀತಿಯಾದಂತಹ ಪಠ್ಯಕ್ರಮವನ್ನ ಬೋಧನೆ ಮಾಡಬೇಕಾಗುತ್ತೆ ಮಕ್ಕಳಿಗೆ. ಅಥವಾ ಇದು ICSE ಅಥವಾ CBSE ಆ ಸಿಲೆಬಸ್ ಆಗಿದ್ರೆ ಆ ಪ್ರಕಾರವಾಗಿ ಬರುವಂತಹ ಪಠ್ಯಕ್ರಮ ಏನಿರುತ್ತೆ ಅದನ್ನ ಮಾತ್ರ ಬೋಧನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದರ ಹೊರತಾಗಿ ಯಾವುದೇ ರೀತಿಯಾದಂತಹ ಧಾರ್ಮಿಕ ಗ್ರಂಥಗಳನ್ನ ಮಕ್ಕಳಿಗೆ ಹೆಚ್ಚುವರಿಯಾಗಿ ಬೋಧನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಹರೀಶ್ ನಾಗರಾಜ್, ಜೆರ್ರಿ ಜಾರ್ಜ್ ಮ್ಯಾಥ್ಯೂ ಗೊತ್ತಿಲ್ಲ, ನೆಲದ ಕಾನೂನನ್ನ ಗಮನದಲ್ಲಿ ಇಟ್ಕೊಳ್ಳೋದು ಮೀರಲ್ಲ ಅಂತಿದ್ದಾರೆ. ಏನಾಗುತ್ತೆ ಅಂತ ಕಾದ್ ನೋಡೋಣ. ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿಯುತ್ತೆ.